ಲಕ್ಕುಂಡಿ 8ನೇ ದಿನ ಮಣ್ಣಿನ ಅಡಿಯಲ್ಲಿ ಸಿಕ್ತು 500 ಗ್ರಾಂ ತೂಕದ ನಿಗೂಢ ಲೋಹದ ಉಂಡೆ. ಲಕ್ಕುಂಡಿ ಗ್ರಾಮವನ್ನ ಫ್ರಾನ್ಸ್ನಿಂದ ಹುಡುಕೊಂಡು ಬಂದ ಪ್ರವಾಸಿಗರು. ನಮಸ್ಕಾರ ವೀಕ್ಷಕರೇ, ಲಕ್ಕುಂಡಿ ಗದಗದ ಈ ಪುಟ್ಟ ಗ್ರಾಮ ಈಗ ಕೇವಲ ಒಂದು ಹಳ್ಳಿಯಾಗಿ ಉಳಿದುಕೊಂಡಿಲ್ಲ. ಇದೊಂದು ಐತಿಹಾಸಿಕ ಪ್ರಯೋಗಾಲಯವಾಗಿದೆ. ಇದೊಂದು ರಹಸ್ಯಗಳ ಆಗರವಾಗಿದೆ. ದಿನಗಳೆದಂತೆ ಲಕ್ಕುಂಡಿಯ ಮಣ್ಣು ಬಂಗಾರವನ್ನು ಕೊಡುತ್ತಿದೆ, ಭಯವನ್ನು ಹುಟ್ಟಿಸ್ತಾಗಿದೆ, ಕುತೂಹಲವನ್ನೂ ಕೆರಳಿಸ್ತಾಗಿದೆ. ಮೊದಲು ಚಿನ್ನದ ನಾಣ್ಯ ಸಿಕ್ತು, ಆಮೇಲೆ ಮಡಿಕೆ ಸಿಕ್ತು, ಆಮೇಲೆ ಹಾವು ಬಂತು, ನಿನ್ನೆ ಮಂಗಗಳ ಸೈನ್ಯವೂ ಬಂತು. ಆದ್ರೆ ಇವತ್ತು ಅಂದ್ರೆ ಈ ಉತ್ಖನನದ 8ನೇ ದಿನ ಮಣ್ಣಿನ ಅಡಿಯಲ್ಲಿ ಸಿಕ್ಕಿರೋ ವಸ್ತುಗಳು ವಿಜ್ಞಾನಿಗಳ ನಿದ್ದೆಗೆಡಿಸಿವೆ. ವೀಕ್ಷಕರೇ, ಇವತ್ತು ಲಕ್ಕುಂಡಿಯ ಗರ್ಭದಲ್ಲಿ ಸಿಕ್ಕಿರೋದು ಮಣ್ಣಿನ ಮಡಿಕೆಯಲ್ಲ, ಬಂಗಾರದ ನಾಣ್ಯವೂ ಅಲ್ಲ. ಇವತ್ತು ಸಿಕ್ಕಿರೋದು ಒಂದು ನಿಗೂಢ ಲೋಹದ ಉಂಡೆ, ಅರ್ಥಾತ್ ಮಿಸ್ಟರಿಯಸ್ ಮೆಟಲ್ ಬಾಲ್. ಅರ್ಧ ಕೆಜಿ ತೂಕದ ಈ ಉಂಡೆ ಯಾಕಲ್ಲಿತ್ತು? ಇದು ಬಾಂಬ್ ತರಹದ ಆಯುಧಾನ ಅಥವಾ ಚಿನ್ನ ಅಳೆಯುವ ಬಟ್ಟು ಗುಂಡ? ಇದರ ಜೊತೆಗೆ ಮನುಷ್ಯನ ಬೆರಳಿನ ಗಾತ್ರದ ಒಂದು ಮೂಳೆಯೂ ಕೂಡ ಸಿಕ್ಕಿದೆ. ಇದೆಲ್ಲದರ ನಡುವೆ ಲಕ್ಕುಂಡಿಯ ಹೀರೋ ಚಿನ್ನದ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ ಪ್ರಜ್ವಲ್ ರೀತಿಯನ್ನ ನೋಡೋದಕ್ಕೆ ಸಾಕ್ಷಾತ್ ಫ್ರಾನ್ಸ್ ದೇಶದಿಂದ ಪ್ರವಾಸಿಗರು ಬಂದಿದ್ದಾರೆ. ಬನ್ನಿ, 8ನೇ ದಿನ ಲಕ್ಕುಂಡಿಯಲ್ಲಿ ಏನೆಲ್ಲ ಆಯಿತು, ಆ ಲೋಹದ ಉಂಡೆಯ ರಹಸ್ಯವೇನು, ಇದೆಲ್ಲದರ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಲಕ್ಕುಂಡಿಯ ರಿತ್ತಿ ಕುಟುಂಬವನ್ನ ಫ್ರಾನ್ಸ್ ಜನ ನೋಡೋಕ್ ಬಂದಿದಾರಲ್ಲ, ಇವರು ರಿಯಲ್ ಹೀರೋನಾ ಅಥವಾ ಪ್ರಾಮಾಣಿಕರ? ನಿಮಗೇನನ್ಸತ್ತೆ ನೋಡಿ? ಈಗಿನ ಕಾಲದಲ್ಲಿ ₹1 ನಾಣ್ಯ ಬಿದ್ರೆ ಸಿಕ್ಕರೆ ಯಾರೂ ವಾಪಸ್ ಕೊಡೋದಿಲ್ಲ. 1 ಕೆಜಿ ತೂಕ, ಹತ್ರ 1 ಕೆಜಿ ಅಂತಾನೆ ತಿಳ್ಕೊಳ್ಳೋಣ. 1 ಕೆಜಿ ತೂಕ ಸರ್ಕಾರ ಕೊಟ್ಟಿದಾರಲ್ಲ, ಇವರ ಈ ಪ್ರಾಮಾಣಿಕತೆಗೆ ನಮ್ಮದೊಂದು ಸಲಾಂ. ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇರುವ ಉತ್ಖನನದ ಕಾರ್ಯ ಈಗ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಂತೆ ಕಾಣಿಸ್ತಾಗಿದೆ. ಜೆಸಿಬಿಗಳ ಸದ್ದು, ಕಾರ್ಮಿಕರ ಓಡಾಟ, ಅಧಿಕಾರಿಗಳ ಗಂಭೀರ ಚರ್ಚೆ. ಇವತ್ತು ಬೆಳಗ್ಗೆಯಿಂದಲೇ ವಾತಾವರಣ ಬಿಸಿಯಾಗಿತ್ತು. ಸತತ 7 ದಿನಗಳಿಂದ ಅಗಿದು ಸುಮಾರು 7 ರಿಂದ 8 ಅಡಿ ಆಳಕ್ಕೆ ಇಳಿದಿದ್ದಾಗಿದೆ. ಭೂಮಿಯ ಆಳಕ್ಕೆ ಇಳಿದಂತೆಲ್ಲ ಇತಿಹಾಸದ ಒಂದೊಂದು ಪದರ ಕಳಚಿಕೊಳ್ತಾಗಿದೆ. ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಮಣ್ಣು ಜರಡಿ ಹಿಡಿಯುವಾಗ ಕಾರ್ಮಿಕನ ಕೈಗೆ ಒಂದು ಭಾರವಾದ ವಸ್ತು ತಗುಲಿದೆ. ಅದು ಕಲ್ಲಲ್ಲ, ಅದು ಮಣ್ಣಲ್ಲ, ಅದೊಂದು ಗುಂಡಿನ ಆಕಾರದ ಕಪ್ಪಗಿನ ಬಣ್ಣದ ಲೋಹದ ಉಂಡೆಯಾಗಿದೆ. ಅಧಿಕಾರಿಗಳು ತಕ್ಷಣ ಅದನ್ನ ವಶಕ್ಕೆ ಪಡೆದು ತೂಕಕ್ಕೆ ಹಾಕಿದ್ರು. ಅದರ ತೂಕ ಬರೋಬ್ಬರಿ ಅರ್ಧ ಕೆಜಿ, ಅರ್ಥಾತ್ 500 ಗ್ರಾಂ. ಈಗ ಎಲ್ಲರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಒಂದೇ: 1000 ವರ್ಷಗಳ ಹಿಂದೆ ಈ ಲೋಹದ ಉಂಡೆಯನ್ನ ಯಾರು ಬಳಸ್ತಾ ಇದ್ರು, ಏನಕ್ಕೆ ಬಳಸ್ತಾ ಇದ್ರು ಅಂತ. ಹಾಗಾದ್ರೆ ಏನಿದು ನಿಗೂಢ ಲೋಹದ ಉಂಡೆ? ಈ ಲೋಹದ ಉಂಡೆಯ ಬಗ್ಗೆ 3 ಪ್ರಮುಖವಾದ ವಾದಗಳು ಈಗ ಹುಟ್ಟಿಕೊಳ್ತಾ ಇದ್ದಾವೆ. ಇದರ ಬಗ್ಗೆ ನಾವೀಗ ಡೀಟೇಲ್ ಆಗಿ ಅನಲೈಸಿಸ್ ಮಾಡೋಣ. 1ನೇ ವಾದ, ಇದು ಆಯುಧಾನ. ಲಕ್ಕುಂಡಿ ಮೇಲೆ ಹಲವಾರು ಬಾರಿ ದಾಳಿಗಳಾಗ್ತವೆ. ಅದರಲ್ಲೂ ಈ ಮೊಹಮ್ಮದ್ ಸುಲ್ತಾನರು, ದಿಲ್ಲಿ ಸುಲ್ತಾನರು ಈ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ನೋಡಿ, ಮೊದಲಿನಿಂದಲೂ ಅಲ್ಲಾವುದ್ದೀನ್ ಖಿಲ್ಜಿ, ಬಾಬರ, ಹುಮಾಯೂನ, ಶೇರ್ ಶಾ, ಅಕ್ಬರ ಇವರೆಲ್ಲರೂ ಕೂಡ ಭಾರತಕ್ಕೆ ದಂಡೆತ್ತಿ ಬರ್ತಾರೆ. ಭಾರತದಲ್ಲಿರುವಂತಹ ಹಿಂದೂ ರಾಷ್ಟ್ರವನ್ನ ಅಥವಾ ಹಿಂದೂ ದೇವಾಲಯಗಳನ್ನ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ, ಕೆಡವು ಹಾಕಿಬಿಡ್ತಾರೆ. ಈ ಮುಸಲ್ಮಾನ್ ಸುಲ್ತಾನ ಔರಂಗಜೇಬನ ಏಕೈಕ ಟಾರ್ಗೆಟ್ ಅಂತಂದ್ರೆ ದೇವಾಲಯಗಳು, ಹಿಂದೂಗಳು. ಹೀಗೆ ಕಾಲ ಕ್ರಮೇಣ, ಅಂದ್ರೆ ಕಾಲ ಹೇಗೆ ಉರುಳುತ್ತೋ ಹಾಗೆ ದೇವಸ್ಥಾನಗಳು ಕೂಡ ಉಳುವುದಕ್ಕೆ ಶುರುವಾಗತ್ತೆ. ಸುಲ್ತಾನರು, ಮೊಹಮ್ಮದ್ ಖಲ್ಜಿ ಜೊತೆಗೆ ಈ ಅಕ್ಬರ, ಬಾಬರ, ಹುಮಾಯೂನ, ಶೇರ್ ಶಾ, ಅಕ್ಬರ ಇವರೆಲ್ಲರೂ ಈ ಭೂಮಿಯ ಮೇಲಿನ ದೇವಸ್ಥಾನಗಳನ್ನ ಅಥವಾ ಭಾರತದಲ್ಲಿರುವಂತಹ ಹಿಂದೂ ಸಾಮ್ರಾಜ್ಯವನ್ನ ಪೂರ್ತಿ ನಿರ್ನಾಮ ಮಾಡಬೇಕು ಅಂತ ಟಾರ್ಗೆಟ್ ಮಾಡಿದ್ರು. ಆದ್ರೆ ದೇವರು ಅಂತ ಒಬ್ಬ ಇರ್ತಾನೆ, ಶಿವಾಜಿ ಅನ್ನುವಂತಹ ಸಿಂಹ. ಮರಾಠರು ಜೊತೆಗೆ ಕೆಲವೊಂದಿಷ್ಟು ಹಿಂದೂ ಸಾಮ್ರಾಟರು ನಮ್ಮ ಹಿಂದೂಸ್ತಾನವನ್ನ ಅಥವಾ ಹಿಂದೂ ಧರ್ಮವನ್ನ ಉಳಿಸ್ಕೊಂಡು ಬಂದರು. ಅದರ ತಕ್ಕನಾಗಿ ಅಥವಾ ಅದೇ ಈ ಮಹಮ್ಮದರು ಅಥವಾ ಅಹಮದಿಯರು ಅಥವಾ ಈ ಸುಲ್ತಾನರು ಲಕ್ಕುಂಡಿಗೂ ಕೂಡ ಬಂದು ಲಕ್ಕುಂಡಿಯ ಮೇಲೂ ಕೂಡ ಇವರು ದಾಳಿಯನ್ನ ಮಾಡಿದ್ರು ಅನ್ನುವಂತಹದ್ದು ಒಂದು ಇತಿಹಾಸ ಹೇಳುತ್ತೆ. ಆ ದಾಳಿಯ ಸಮಯದಲ್ಲಿ ಪಾಪ ಇವರಿಗೆ ಮೊದಲು ಈ ಸುಲ್ತಾನರಿಗೆ ಅಥವಾ ಮೊಹಮ್ಮದ್ ಖಲ್ಜಿಗೆ, ಔರಂಗಜೇಬ್ಗೆ ಇವನ ಆಸ್ತಿ ಅಥವಾ ಇವನ ಸಾಮ್ರಾಜ್ಯ ವಿಸ್ತರಣೆ ಹೆಂಗಿತ್ತಂತಂದ್ರೆ ದಕ್ಕನ್ ಪ್ರಸ್ಥಭೂಮಿಯವರೆಗೂ ಇತ್ತು.
ಸೊ ಹೀಗಾಗಿ ಅವನ ಹತ್ರ ಮದ್ದುಗುಂಡುಗಳು ಜಾಸ್ತಿ ಇದ್ವು, ಸೈನಿಕರ ಬರ ಇರಲಿಲ್ಲ. ಹೀಗಾಗಿ ಜನರು ಅಂದರೆ ಈಗ ನಮ್ಮ ಲೋಕಲ್ ಜನರು ಅಂದರೆ ಈ ಹಿಂದೂ ಸಾಮ್ರಾಟರು ಕೆಲವೊಂದಿಷ್ಟು ತಮ್ಮಲ್ಲೇ ಮದ್ದುಗುಂಡುಗಳನ್ನು ತಯಾರು ಮಾಡಿಕೊಂಡು ದಾಳಿಯನ್ನು ಮಾಡ್ತಾ ಇದ್ರು. ಅದೇ ದಾಳಿ ಅಂದ್ರೆ ಅದೇ ಲೋಕಲ್ ಮದ್ದುಗುಂಡು ಈಗ ನಮಗೆ ಸಿಕ್ಕಿದಂತೆ ಕಾಣಿಸ್ತಾ ಇದೆ. ಅಂದ್ರೆ ಲಕ್ಕುಂಡಿಗೆ ಮೇಲೆ ಹಲವು ಬಾರಿ ದಾಳಿಗಳಾಗ್ತವೆ. ಚೋಳರು, ದೆಹಲಿ ಸುಲ್ತಾನರು ಲಕ್ಕುಂಡಿಯ ಸಂಪತ್ತನ್ನ ಕೊಳ್ಳೆ ಹೊಡೆಯುವುದಕ್ಕೆ ಬಂದಿದ್ರು. ಆಗ ಯುದ್ಧದಲ್ಲಿ ಬಿಲ್ಲು ಬಾಣಗಳ ಜೊತೆಗೆ ಇಂತಹ ಲೋಹದ ಉಂಡೆಗಳನ್ನ ಕ್ಯಾಟಪಲ್ಟ್ ಅಥವಾ ಕವಣೆ ಯಂತ್ರದಲ್ಲಿ ಇಟ್ಟು ಶತ್ರುಗಳ ಮೇಲೆ ಎಸಿತಾಗಿದ್ರ. ಅರ್ಧ ಕೆಜಿ ತೂಕದ ಕಬ್ಬಿಣದ ಉಂಡೆ ಯಾರ ಮೇಲಾದ್ರೂ ಬಿದ್ರೆ ಸಾವು ಗ್ಯಾರಂಟಿ. ಹೀಗಾಗಿ ಇದೊಂದು ಯುದ್ಧದ ಅವಶೇಷ ಇರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇನ್ನು ಎರಡನೇದು ತೂಕದ ಮಾಪಕ. ಲಕ್ಕುಂಡಿಯಲ್ಲಿ ಟಂಕಸಾಲೆ ಇತ್ತು ಅಂತ ನಾವು ಪದೇ ಪದೇ ಹೇಳ್ತಾನೆ ಬರ್ತಾ ಇದ್ದೀವಿ. ಅಲ್ಲಿ ಚಿನ್ನದ ನಾಣ್ಯಗಳನ್ನ ತಯಾರು ಮಾಡ್ತಾ ಇದ್ರು. ಚಿನ್ನವನ್ನ ತೂಕ ಮಾಡೋದಕ್ಕೆ ನಿರ್ದಿಷ್ಟವಾದ ಅಳತೆ ಬೇಕಲ್ಲ. ಈ ಅರ್ಧ ಕೆಜಿಯ ಉಂಡೆ ಅಂದಿನ ಕಾಲದ ತೂಕದ ಕಲ್ಲು ಇರಬಹುದು. ವರ್ತಕರು ವ್ಯಾಪಾರ ಮಾಡುವಾಗ ಬಳಸ್ತಾಗಿದ್ದಂತಹ ಬಟ್ಟು ಅಥವಾ ತೂಕದ ಕಲ್ಲು ಇರಬಹುದು ಅಂತ ಒಂದು ಅಂದಾಜು ಅಥವಾ ಒಂದು ವಾದ ಹೇಳ್ತಾ ಇದೆ. ಇನ್ನು ರಸವಿದ್ಯೆಯ ರಹಸ್ಯ, ಇದು ಸ್ವಲ್ಪ ಮಿಸ್ಟೀರಿಯಸ್ ವಾದ ಅಂತಾನೆ ಹೇಳಬಹುದು ವೀಕ್ಷಕರೇ. ಲಕ್ಕುಂಡಿಯಲ್ಲಿ ಸಿದ್ಧರ ಪರಂಪರೆಯಿತ್ತು. ಲೋಹವನ್ನ ಬಂಗಾರವನ್ನಾಗಿ ಮಾಡುವ ರಸವಿದ್ಯೆ ಪ್ರಯೋಗಗಳು ಇಲ್ಲಿ ನಡೀತಾ ಇತ್ತ. ಈ ಉಂಡೆಯ ಒಳಗಡೆ ಏನಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಕಬ್ಬಿಣ ಅಥವಾ ಮಿಶ್ರ ಲೋಹದಂತೆ ಕಾಣಿಸ್ತಾ ಇದೆ. ಆದರೆ ಇದರ ಒಳಗಡೆ ಚಿನ್ನ ಅಥವಾ ಬೇರೆ ಯಾವುದಾದ್ರೂ ಬೆಲೆ ಬಾಳುವ ಲೋಹ ಇರಬಹುದಾ? ಅಧಿಕಾರಿಗಳು ಇದನ್ನ ಈಗ ಲ್ಯಾಬ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಸ್ಕ್ಯಾನಿಂಗ್ ಮಾಡಿದ ನಂತರ, ಫೊರೆನ್ಸಿಕ್ ರಿಪೋರ್ಟ್ ಬಂದ ನಂತರ ಇದರ ಜಾತಕ ಬಯಲಾಗಲಿದೆ. ಇನ್ನು ಇಂಚಿನ ಮೂಳೆ ಮತ್ತು ಮಣ್ಣಲ್ಲಿ ಬಿಲ್ಲೆ ಸಿಕ್ಕಿದೆ. ಲೋಹದ ಉಂಡೆ ಒಂದೇ ಅಲ್ಲ, ಇವತ್ತು ಇನ್ನೂ 2 ವಿಚಿತ್ರ ವಸ್ತುಗಳು ಸಿಕ್ಕಿವೆ. ಸುಮಾರು 2 ಇಂಚು ಉದ್ದವಿರುವಂತಹ ಒಂದು ಮೂಳೆ ಸಿಕ್ಕಿದೆ. ಮೊನ್ನೆ ತಾನೇ ಮನುಷ್ಯನ ಮೂಳೆ ಸಿಕ್ಕಿದ್ವು, ಈಗ ಸಿಕ್ಕಿರೋದು ಪ್ರಾಣಿಯ ಮೂಳೆನ ಅಥವಾ ಮನುಷ್ಯನ ಬೆರಳಿನ ಮೂಳೆನ. ಅಲ್ಲಿ ದೇವಸ್ಥಾನದ ಆವರಣದಲ್ಲಿ ಮೂಳೆಗಳು ಯಾಕೆ ಸಿಗ್ತಾ ಇದ್ದಾವೆ? ಬಲಿ ಪದ್ಧತಿ ಏನಾದರೂ ಇತ್ತ ಅಥವಾ ಅಲ್ಲಿ ಸ್ಮಶಾನ ಏನಾದರೂ ಇತ್ತ? ಈ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಸ್ಮಶಾನ ಇರೋದು ಡೌಟು, ಯಾಕಂತಂದ್ರೆ ದೇವಸ್ಥಾನ ಅಲ್ಲೇ ಇದೆ. ದೇವಸ್ಥಾನಕ್ಕೆ ಬೇಕಾಗುವಂತಹ ಪೂಜಾ ಸಾಮಗ್ರಿಗಳು, ಗಂಟೆ, ಶಿವಲಿಂಗ, ಜೊತೆಗೆ ಶಿವಲಿಂಗದ ಪೀಠ ಇವೆಲ್ಲವೂ ಸಿಗ್ತಾ ಇದ್ದಾವೆ ಅಂತಂದ್ರೆ ಇಲ್ಲಿ ದೇವಸ್ಥಾನ ಇದೆ. ಸ್ಮಶಾನ ಇರೋದು ಡೌಟು. ಹಾಗಾದ್ರೆ ಇಲ್ಲಿ ಬಲಿ ಪದ್ಧತಿ ನಡೀತಾ ಇತ್ತ? ನರಬಲಿ ಪದ್ಧತಿ ನಡೀತಾ ಇತ್ತ? ದೇವರ ಮುಂದೆ ಮನುಷ್ಯರನ್ನ ಸಾಯಿಸಲಾಗ್ತಾ ಇತ್ತ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಇನ್ನೊಂದು ವಿಶೇಷವಾದಂತಹ ವಸ್ತು ಸಿಕ್ಕಿದೆ, ಅದು ಮಣ್ಣಿನ ಬಿಲ್ಲೆ. ಸುಟ್ಟು ಮಣ್ಣಿನಿಂದ ಮಾಡದಂತಹ ಈಗಿನ 2 ರೂಪಾಯಿ ನಾಣ್ಯದ ಗಾತ್ರದ ಬಿಲ್ಲೆ ಸಿಕ್ಕಿದೆ. ವೀಕ್ಷಕರೇ, ಇದನ್ನ ಟೆರಾಕೋಟಾ ಅಂತ ಕರೀತಾರೆ. ಇದನ್ನ ಮಕ್ಕಳು ಆಟ ಆಡೋದಕ್ಕೆ ಬಳಸ್ತಾಗಿದ್ರ. ಬಡವರು ವ್ಯಾಪಾರ ಮಾಡೋದಕ್ಕೆ ಮಣ್ಣಿನ ನಾಣ್ಯಗಳನ್ನ ಬಳಸ್ತಾಗಿದ್ರ. ಶ್ರೀಮಂತರು ಚಿನ್ನದ ನಾಣ್ಯ ಬಳಸಿದ್ರೆ ಸಾಮಾನ್ಯ ಜನ ಇಂತಹ ಮಣ್ಣಿನ ಬಿಲ್ಲೆಗಳನ್ನ ಬಳಸಿರಬಹುದು ಅನ್ನೋದು ತಜ್ಞರ ಊಹೆಯಾಗಿದೆ. ಇನ್ನು ಉತ್ಖನನದಿಂದ ಒಂಚೂರು ಹೊರಗಡೆ ಬರೋಣ. ಯಾಕಂತಂದ್ರೆ ಉತ್ಖನನ ನಡೀತಾ ಇದೆ, 7-8 ದಿನಗಳಿಂದ ನಡೀತಾ ಇದೆ, 26ರವರೆಗೂ ನಡೆಯುತ್ತೆ ಅಂತ ಒಂದು ಮಾಹಿತಿ ಇದೆ. ಆದರೆ ಉತ್ಖನನ ಬಿಟ್ಟು ಲಕ್ಕುಂಡಿಯಲ್ಲಿ ಮತ್ತೇನು ನಡೀತಾ ಇದೆ? ಅದೇನು ನಡೀತಾ ಇದೆ ಅಂದರೆ, ಲಕ್ಕುಂಡಿಯ ಖ್ಯಾತಿ ಈಗ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ ವೀಕ್ಷಕರೇ. ಅದು ಸಪ್ತಸಾಗರ ದಾಟಿ ಫ್ರಾನ್ಸ್ ದೇಶಕ್ಕೂ ತಲುಪಿದೆ. ಇವತ್ತು ಲಕ್ಕುಂಡಿಗೆ ಫ್ರಾನ್ಸ್ನಿಂದ 15 ಜನ ವಿದೇಶಿ ಪ್ರವಾಸಿಗರು ಬಂದಿದ್ರು. ಅವರು ಬಂದಿದ್ದು ಬರೀ ದೇವಸ್ಥಾನ ನೋಡೋದಕ್ಕಲ್ಲ, ಅವರು ಬಂದಿದ್ದು ಒಬ್ಬ ವ್ಯಕ್ತಿಯನ್ನ ನೋಡೋದಕ್ಕೆ. ಅವರೇ ಪ್ರಜ್ವಲ್ ರಿತ್ತಿ. ತಮ್ಮ ಮನೆಯಲ್ಲಿ ಸಿಕ್ಕ ಕೋಟಿ ಕೋಟಿ ಬೆಲೆ ಬಾಳುವ ಚಿನ್ನದ ನಿಧಿಯನ್ನ ನಯಾ ಪೈಸೆ ಆಸೆ ಪಡೆದೇ ಸರ್ಕಾರಕ್ಕೆ ಒಪ್ಪಿಸಿದ ಆ ಪ್ರಾಮಾಣಿಕತೆಯನ್ನ ಮೆಚ್ಚಿ ಈ ಪ್ರಜ್ವಲ್ ರಿತ್ತಿ ಕುಟುಂಬವನ್ನ ನೋಡೋದಕ್ಕೆ ಫ್ರಾನ್ಸ್ನಿಂದ ಜನ ಬಂದಿದ್ರು. ವಿದೇಶಿಗರು ಪ್ರಜ್ವಲ್ರ ಕೈ ಕುಲುಕಿ ಯುವರ್ ಹಾನೆಸ್ಟಿ ಈಸ್ ಇನ್ಸ್ಪೈರಿಂಗ್, ಅಂದ್ರೆ ನಿಮ್ಮ ಪ್ರಾಮಾಣಿಕತೆ ಸ್ಫೂರ್ತಿದಾಯಕ ಅಂತ ಹೇಳಿದ್ರು. ನೋಡಿ ವೀಕ್ಷಕರೇ, ಹಣಕ್ಕಿಂತ ಗುಣ ಮೇಲು ಅನ್ನೋದಕ್ಕೆ ಇದೇ ಸಾಕ್ಷಿ. ಇದೇ ವೇಳೆ ಲಕ್ಕುಂಡಿ ಗ್ರಾಮ ಪಂಚಾಯತ್ ಕೂಡ ರಿತ್ತಿ ಕುಟುಂಬಕ್ಕೆ ಬಂಪರ್ ಕೊಡುಗೆ ಘೋಷಣೆ ಮಾಡಿದೆ. ಅವರ ಪ್ರಾಮಾಣಿಕತೆಗೆ ತಕ್ಕ ಗೌರವ ಸಲ್ಲಲೇಬೇಕಲ್ವಾ. ಕೆಲವೊಂದಿಷ್ಟು ಜನ ಇದೇ ರಿತ್ತಿ ಕುಟುಂಬವನ್ನ ಕಾಮಿಡಿ ಪೀಸ್ ಮಾಡಿಬಿಟ್ರು. ಕಾಮಿಡಿಯಾಗಿ ಯಾವುದೋ ಒಂದು ಕಾಮಿಡಿ ಚಾನಲ್ ಇದೆ, ಆ ಚಾನಲ್ನವರು ಈ ಒಂದು ಘಟನೆಯನ್ನು ಕಾಮಿಡಿ ಘಟನೆಗೆ ಕನ್ವರ್ಟ್ ಮಾಡಿ ಬಂದಂಥವರಿಗೆ ಬಾಳೆಹಣ್ಣು ಅನ್ನುವಂತಹ ಒಂದು ಬಹುಮಾನದ ಒಂದು ಕಾಮಿಡಿ ಮಾಡಿದ್ರು. ಈಗ ಕಾಮಿಡಿ ಸ್ಟಾರ್ಗಳ ವಿರುದ್ಧವೂ ಕೂಡ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ ಎಂಥ ಜನ ಇದ್ದಾರಂತ. ಕೆಟ್ಟದ್ದು ಮಾಡಿದ್ರೂ ಬೈತಾರೆ, ಒಳ್ಳೇದು ಮಾಡಿದ್ರೂ ಬೈತಾರೆ. ಈ ಕಲಿಗಾಲದಲ್ಲಿ ಇನ್ನೇನು ಮಾಡಬೇಕು ಅಂತ ಈಗ ಕಾಮಿಡಿ ಮಾಡಿರುವಂತಹ
ಆ ಕಾಮಿಡಿ ಸ್ಟಾರ್ಗಳಿಗೆ ನೀವೇನು ಹೇಳ್ತೀರಿ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಇನ್ನೊಂದು ಕಡೆ ಧಾರವಾಡದ ಕೃಷಿ ವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ಇವತ್ತು ಲಕ್ಕುಂಡಿಗೆ ದೌಡಾಯಿಸಿದರು. ಪುಸ್ತಕದಲ್ಲಿ ಇತಿಹಾಸ ಓದೋದಕ್ಕೂ ಕಣ್ಣಾರೆ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ವಿದ್ಯಾರ್ಥಿಗಳು ಉತ್ಖನನ ನಡೆಯುವಂತಹ ಜಾಗಕ್ಕೆ ಇಳಿದು ಮೇಲ್ವಿಚಾರಕರ ಹತ್ರ ಪ್ರಶ್ನೆ ಕೇಳಿದ್ರು. ಅಂದರೆ ಅವರು ಕೂಡ ಉತ್ಖನನ ಲಕ್ಕುಂಡಿಯ ಇತಿಹಾಸವನ್ನು ಓದೋದಕ್ಕೆ PhD ಮಾಡೋದಕ್ಕೆ ಯೂಸ್ ಆಗುತ್ತೆ, ಅಧ್ಯಯನ ಮಾಡೋದಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಮುಂದೇನಾಗಬಹುದು? 8 ದಿನ ಆಯಿತು, 7 ಅಡಿ ಆಳಕ್ಕೆ ಅಗದಿದ್ದು ಕೂಡ ಆಯಿತು. ಇನ್ನು ಆಳಕ್ಕೆ ಹೋದ್ರೆ ಏನು ಸಿಗಬಹುದು? ಪುರಾತತ್ವ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ಬರೀ ಆರಂಭ ಅಷ್ಟೇ ಇದು. ಲಕ್ಕುಂಡಿ ಅಡಿಯಲ್ಲಿ ಇಡೀ ಒಂದು ನಗರನೇ ಹುದುಕ್ ಹೋಗಿರಬಹುದು. ಈಗ ಸಿಕ್ಕಿರೋ ಲೋಹದ ಉಂಡೆ, ಮೂಳೆ, ಮನುಷ್ಯರ ಅಥವಾ ಈ ಮಣ್ಣಿನ ಬಿಲ್ಲೆಗಳನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಸೀಲ್ ಮಾಡಿ ಲ್ಯಾಬಿಗೆ ಕಳುಹಿಸಿದ್ದಾರೆ. ವರದಿ ಬಂದ ಮೇಲೆ ಆ ಲೋಹದ ಉಂಡೆ ಬಾಂಬ್ ಆಗಿತ್ತಾ ಅಥವಾ ಬಂಗಾರ ಅಳೆಯುವಂತಹ ಕಲ್ಲಾಗಿತ್ತಾ ಅಥವಾ ಏನಾದರೂ ನಿಗೂಢ ಲೋಹಗಳನ್ನೇನಾದರೂ ಹೊಂದಿತ್ತಾ ಅನ್ನೋದು ಗೊತ್ತಾಗಲಿದೆ. ಲಕ್ಕುಂಡಿಗೆ ಮಣ್ಣು ದಿನಕ್ಕೊಂದು ಕತೆ ಹೇಳ್ತಾಗಿದೆ. 9ನೇ ದಿನಕ್ಕೆ ಕಾಲಿಡ್ತಾಗಿದೆ ಈ ಉತ್ಖನನ. ಬಂಗಾರದ ಕಿರೀಟ ಏನಾದರೂ ಸಿಗುತ್ತಾ ಅಥವಾ ಶಾಸನಗಳು ಸಿಗ್ತಾವಾ ಅಥವಾ ಮತ್ತೆ ನಿಧಿ ಕಾಯ್ತಾ ಇರುವ ಹಾವು ಮತ್ತೇನಾದರೂ ಪ್ರತ್ಯಕ್ಷವಾಗುತ್ತಾ? ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಲಕ್ಕುಂಡಿ ಕೇವಲ ಗತಕಾಲದ ವೈಭವ ಅಲ್ಲ, ಇದು ನಮ್ಮ ವರ್ತಮಾನದ ವಿಸ್ಮಯ. ಅರ್ಧ ಕೆಜಿ ಲೋಹದ ಉಂಡೆ ಸಿಕ್ಕಿರೋದು ಸಣ್ಣ ವಿಷಯ ಅಲ್ಲ, ಅದು ಆ ಕಾಲದ ತಂತ್ರಜ್ಞಾನ ಎಷ್ಟಿತ್ತು ಅನ್ನೋದು ತೋರಿಸುತ್ತೆ. ಪ್ರಜ್ವಲ್ ರೀತಿ ಪ್ರಾಮಾಣಿಕತೆ ಮತ್ತು ಪ್ರವಾಸಿಗರ ಮೆಚ್ಚುಗೆ, ವಿದ್ಯಾರ್ಥಿಗಳ ಆಸಕ್ತಿ ಇವೆಲ್ಲವೂ ಕೂಡ ಲಕ್ಕುಂಡಿಯನ್ನ ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ನೋಡಿ, ಲಕ್ಕುಂಡಿ ಜನರನ್ನ ಅಥವಾ ಲಕ್ಕುಂಡಿ ಪ್ರದೇಶವನ್ನ ಬೇರೆ ದೇಶದಲ್ಲಿ ಹೊಗಳ್ತಾ ಇದ್ದಾರೆ ಜನ ಅಂತಂದ್ರೆ ಬರೀ ಲಕ್ಕುಂಡಿಗೆ ಮಾತ್ರ ಸೀಮಿತವಾಗುವುದಿಲ್ಲ ವೀಕ್ಷಕರೇ. ಇದು ಕರ್ನಾಟಕದ ಹೆಮ್ಮೆ, ನಮ್ಮ ಹೆಮ್ಮೆ. ನೋಡಿ, ನಮಗೂ ಕೂಡ ಎಷ್ಟು ಹೆಮ್ಮೆ ಆಗುತ್ತೆ. ಫ್ರಾನ್ಸ್ ಜನ ನಮ್ಮನ್ನು ನೋಡ್ತಾ ಇದ್ದಾರೆ. ಫ್ರಾನ್ಸ್ ಜನ ನಮ್ಮ ಕರ್ನಾಟಕ, ನಮ್ಮ ಲಕ್ಕುಂಡಿಯನ್ನ ಹಾಡಿ ಹೊಗಳ್ತಾ ಇದೆ. ಪ್ರಾಮಾಣಿಕ ವ್ಯಕ್ತಿ ಅಂತ ನಮ್ಮ ಕನ್ನಡಿಗನನ್ನ ಹಾಡಿ ಹೊಗಳ್ತಾ ಇದ್ದಾರೆ ಅಂತಂದ್ರೆ ನಮಗೂ ಕೂಡ ಒಂಚೂರು ಗೌರವ. ನಿಮಗೆ ಹೆಂಗನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.